ನಂದೀಶ್ವರ, ಪರಮೇಶ್ವರ, ಈ ಕೈಲಾಸದ ಪ್ರಮಥರ ಸಭೆಯನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ. ಎಲ್ಲರೂ ಕುಳಿತುಕೊಳ್ಳುವರಾಗಿ. ನಾರಾಯಣ ನಾರಾಯಣ. ನಟವರ ಗಂಗಾಧರ ನೀಲೀಲ ವಿನೋದ ವಿಹಾರ. ನಟವರ ಗಂಗಾಧರ. ನಾರಾಯಣ ನಾರಾಯಣ.
ನೀನು ಕ್ಷಣ ಮಾತ್ರದಲ್ಲೇ ತ್ರಿಲೋಕವನ್ನು ಸಂಚಾರ ಮಾಡುವವನು. ನೀನು ಅರಿಯದಂತ ಕಾರ್ಯವಾವುದೂ ಇಲ್ಲ. ಭೂಲೋಕದ ವರ್ತಮಾನವೇನು ಜಾಗ್ರತೆಯಾಗಿ ಹೇಳುವನಾಗು. ಪರಮೇಶ್ವರ, ಭೂಲೋಕದ ವಿಚಾರವನ್ನು ಹೇಳುವನು ಕೇಳುವರಾಗಿ. ಹೇಳುವನಾಗು ನಾರದ. ಲಾಲಿಸೈ ಪರಮೇಶ್ವರ, ಪರಿಪಾಲಿಸೈ ಶಿವಶಂಕರ. ನಂದೀಶ್ವರ. ನಾರದ. ಲಾಲಿಸೈ ಪರಮೇಶ್ವರ, ಪರಿಪಾಲಿಸೈ ಶಿವಶಂಕರ. ಕಾಲ ದೂರನೆ ಕಾಲ ಭೈರವ, ಕಾಲ ದೂರನೆ ಕಾಲ ಭೈರವ, ಚೂಲಿಯೇ ಕಾಪಾಲಿಯೇ. ನರರು ಪಾಮರರಾಗಿ ಹರನೆ, ನಿರುತ ಸತ್ಯವ ಮರತರೆ. ದೇವ ನಾರದ. ನರರು ಪಾಮರರಾಗಿ ಹರನೆ, ನಿರುತ ಸತ್ಯವ ಮರತರೆ. ಪರ್ಯಾಯನ ಹೇಳಲೈ ಶಿವ, ಪರ್ಯಾಯನ ಹೇಳಲೈ ಶಿವ, ನರರು ದೈವವ ಮರತರೆ. ಲಾಲಿಸೈ ಪರಮೇಶ್ವರ, ಪರಿಪಾಲಿಸೈ ಶಿವಶಂಕರ. ಪರಮೇಶ್ವರ, ನಾರದ. ಇನ್ನು ಮುಂದೆ ಹೇಳುವನು ಕೇಳುವರಾಗಿ. ಹೇಳುವನಾಗು ನಾರದ. ಎಲ್ಲು ಕಾಣನು ಗೌರಿ ನಲ್ಲನ, ನಿನ್ನ ಧ್ಯಾನವ ಮಾಡ್ಬರ. ಎಲ್ಲು ಕಾಣನು ಗೌರಿ ನಲ್ಲನ, ನಿನ್ನ ಧ್ಯಾನವ ಮಾಡ್ಬರ. ಪರ್ಯಾಯನ ಹೇಳಲೈ ಶಿವ, ನರರು ದೈವವ ಮರತರೆ. ಲಾಲಿಸೈ ಪರಮೇಶ್ವರ, ಪರಿಪಾಲಿಸೈ ಶಿವಶಂಕರ. ಪರಮೇಶ್ವರ, ನಾರದ. ಭೂಲೋಕದ ವಿಚಾರವನ್ನು ಹೇಳುವನು ಕೇಳುವರಾಗಿ. ಹೇಳುವನಾಗು. ನರರು ಸತ್ಯವನ್ನು ಬಿಟ್ಟು ಕೃತ್ಯಹೀನರಾಗಿ ಕುಟಿಲ, ಚಂಚಲ, ಕುಹಕ ಯುಕ್ತಿಗಳಿಂದ ಕೆಟ್ಟು ಭ್ರಷ್ಟರಾಗಿರುವರು. ಪರಮಾತ್ಮ, ನಾನು ಭೂಲೋಕವನ್ನೆಲ್ಲ ಸುತ್ತಿದೆನು, ಆದರೆ ಎಲ್ಲಿಯೂ ಶಿವಧ್ಯಾನವಂತೂ ಇಲ್ಲವೇ ಇಲ್ಲ. ಅನಾಚಾರವಂತೂ ತುಂಬಿ ತುಳುಕುತ್ತಿದೆ, ಶಿವಾಚಾರವಂತೂ ಎಳ್ಳಿನಷ್ಟು ಇಲ್ಲ. ಪರಮಾತ್ಮ, ಓಹಾ, ಏನು ಅನಾಹುತಕ್ಕೆ ಕಾರಣವಾಯಿತು? ಹೇಳುವರಿಲ್ಲದೆ ಪಟ್ಟಣ ಹಾಳಾಯಿತೆಂಬ ಗಾದೆಗೆ ಸರಿ ಹೋಯಿತು. ನಾವಿದ್ದರೂ ಕೂಡ ಸಾರ್ಥಕವಿಲ್ಲದೆ ಹೋಯಿತು. ಆ ಮದಾಂಧ ನರರಿಗೆ ಬುದ್ಧಿ ಹೇಳಿ ತಿದ್ದುವ ಮಾರ್ಪಾಡು ನೋಡೋಣ, ಯೋಚಿಸಿ ನೋಡೋಣ. ಕುಳಿತುಕೊಳ್ಳುವನಾಗು ನಾರದ. ಆಗಲಿ ಪರಮೇಶ್ವರ. ನಂದೀಶ್ವರ. ಕೇಳಯ್ಯ ನಂದೀಶನೇ, ಪ್ರಮತಾರ ಮುಖ್ಯನೇ, ಕೇಳಯ್ಯ ನಂದೀಶನೇ. ನಾರದರೇಳಿದ ವಿಷಯ ಕೇಳಿ ಮನವು ಪರತತ್ವ ತಿಳಿಯದೆ ಪರನಿಂದೆ, ಪರಕ್ಷೇತ್ರಾಪರಣ, ಪರಸ್ತ್ರೀಯರನ್ನು ಭ್ರಮಿಸುವುದು, ಇಂತಹ ದುರಾಚಾರಗಳಿಂದ ಶಿವಾಚಾರವನ್ನು ಮರೆತಿರುವ ಜನರಿಗೆ ನೀನು ಮಾಡತಕ್ಕ ಕೆಲಸವೇನೆಂದರೆ ಜಾಗ್ರತೆಯಾಗಿ ಭೂಲೋಕಕ್ಕೆ ಹೊರಟು ಮಾದರಸ ಮಾದಲಾಂಬಿಕೆ ದಂಪತಿಗಳಿಗೆ ಕೂಸಾಗಿ ಜನಿಸಿ ಕೈಲಾಸ ದ್ವಾರದಲ್ಲಿ ನಿನ್ನನ್ನು ತಡೆದ ದ್ವಾರಪಾಲಕನು ಬಿಜ್ಜಳನಾಗಿ ಹುಟ್ಟಿರುವನು.
ಅವನಿಗೆ ನೀನು ಮಂತ್ರಿಯಾಗಿ ದುಷ್ಟ ಜನರನ್ನು ನಷ್ಟ ಮಾಡಿ ಎನಭಿಷ್ಟವನ್ನು ನೆರವೇರಿಸಿ ಶಿವಪಥವನ್ನು ಉದ್ಧಾರ ಮಾಡಿ ನನಗೆ ಆನಂದವನ್ನು ಉಂಟು ಮಾಡಬೇಕೇ ನಂದೀಶ್ವರ. ಆಗಲಿ ಪರಮಾತ್ಮ. ನಾನು ಹೇಗೆ ಹೋಗ ದೇಗಾದರೆ ನಾನು ಪರಮಾತ್ಮ. ನಂದೀಶ್ವರ, ಹೋಗೀಶ ನಾನು ಹೇಗೆ ಹೋಗ ದೇಗಾದರೆ ನಾನು ಪರಮಾತ್ಮ. ನಾಗಭೂಷಣ ಬೇಗೀಗ ನಾಗಭೂಷಣ ಬೇಗೀಗ ಪರಮಾತ್ಮ. ನಾಗಭೂಷಣ ಬೇಗೀಗ ಗುರಿಗೇನು ಬೇಗ ಹೋಗೀಶ ನಾನು ಹೇಗೆ ಹೋಗ ಹೇಗಾದರೆ ನಾನು ಪರಶಿವನೇ, ಪಾರ್ವತೀಪತೆ, ಈ ಪಾಪಕೂಪವಾದ ವಿಪರೀತ ಪ್ರಪಂಚಕ್ಕೆ ನಾನು ಹೇಗೆ ಹೋಗಲಿ? ನಿನ್ನ ಸೇವೆಯನ್ನು ನಾನು ಹೇಗೆ ಮರೆಯಲಿ? ಈ ಪಾದವನ್ನು ಬಿಟ್ಟು ಭೂಲೋಕಕ್ಕೆ ಕಳಿಸಬೇಡ ದೇವ. ನಂದೀಶ್ವರ, ಪರಮಾತ್ಮ. ಸುಖವನ್ನೇ ಕೇಳಿದರೆ ಹೇಗೆ? ಸುಖ ದುಃಖಗಳೆರಡು ಸಮಾನವಲ್ಲವೇ? ಬುದ್ಧಿ ಇಲ್ಲದವರನ್ನು ತಿದ್ದುವುದಕ್ಕೆ ತಾನೇ ಬುದ್ಧಿವಂತರಿರುವುದು. ಆ ನರರ ಕರ್ಮಕ್ಕೆ ಎದರಿದರೆ ಧರ್ಮ ಉಳಿಯುವುದೇ? ನನ್ನ ಇಚ್ಛೆಯನ್ನು ಪೂರೈಸಲು ಇಳೆಗೆ ಹೊರಡಬೇಕೇ ನಂದೀಶ್ವರ. ಪರಮಾತ್ಮ. ದುಷ್ಟನಾರ ಕೆಟ್ಟ ಭಾವದೆ ಬಾಳಲ ರೇನೋ ಪರಮಾತ್ಮ. ನಂದೀಶ್ವರ, ದುಷ್ಟನಾರ ಕೆಟ್ಟ ಭಾವದೆ ಬಾಳಲ ರೇನೋ ಅಷ್ಟಮೂರ್ತಿ ಅಷ್ಟಮೂರ್ತಿ ಶ್ರೇಷ್ಠತ್ವವ ಅಷ್ಟಮೂರ್ತಿ ಶ್ರೇಷ್ಠತ್ವವ ನಷ್ಟ ಮಾರು ಹೋಗೀಶ ನಾನು ಹೇಗೆ ಹೋಗ ಹೇಗಾದರೆ ನಾನು ಪರಮಾತ್ಮ. ಎನ್ನ ಮಾತಿನಿಂದ ತಮಗೆ ಸಿಟ್ಟು ಬಂದರೂ ಬರಲಿ, ಎನ್ನ ವಿಷ್ಟವನ್ನು ಲಾಲಿಸಬೇಕು. ತಾವು ದುಷ್ಟ ವ್ಯಾಘ್ರವನ್ನು ಹಿಡಿದು ತಾಯೆಂದರೂ ತರುವೆನು, ಸಿಂಹದ ಜೊತೆ ಸೆಣಸೆಂದರೂ ಸೆಣಸುವೆನು. ಆದರೆ ಮರವೇ ಮೋಸ, ಸುಳ್ಳು, ಜೂಜುಗಾರರು, ಜಾತಿವಾದಿಗಳಿರುವ ಪ್ರಪಂಚದಲ್ಲಿ ನಾನು ಬಾಳಲಾರೆನು ಪರಮಾತ್ಮ. ನಂದೀಶ್ವರ, ಪರಮಾತ್ಮ. ಪ್ರಮಥರಲ್ಲಿ ಶ್ರೇಷ್ಠನಾದ ನಿನಗೆ ಕೋಟಿ ದುಷ್ಟ ಜನರು ಸಾಟಿಯಾದರೆ ಹಾಲನ್ನು ನೀರನ್ನು ಬೆರೆಸಿಟ್ಟರೆ ಹಂಸವು ನೀರನ್ನು ಕುಡಿಯುವುದೇ? ಕೆಂಡಕ್ಕೆ ಇರುವೆ ಮುತ್ತುವೆ ಇಲ್ಲ ಪರಮಾತ್ಮ. ಈಗ ಆ ದುಷ್ಟ ಜನರು ನಿನ್ನ ಶ್ರೇಷ್ಠ ಭಾವಕ್ಕೆ ಹಿಮ್ಮೆಟ್ಟುವರು. ಆದ್ದರಿಂದ ತಟ್ಟನೆ ಹೊರಡಬೇಕೇ ನಂದೀಶ್ವರ. ಮಹೇಶ್ವರನೇ, ಚಾಡಿಯ ಮಾತಿಗೆ ಧರ್ಮರಾಯನು ಮನಸೋದನೆಂಬಂತೆ ಮರವೇ ಮೋಸಗಳಿಗೆ ಯಾರಾದರೂ ಸೋಲುವರು. ಮೋಸ ಹೋಗಿ ನಾಶವನ್ನಲಾರೆ ಪಾಲಿಸಬೇಕೈ ಪರಮಾತ್ಮ. ನಂದೀಶ್ವರ, ಮಹಾದೇವ. ಶಿವನಾಜ್ಞೆಗೆ ವಿರೋಧವಾಗಿ ನಡೆಯುವನು ಶಿವಭಕ್ತನೇ? ಇಲ್ಲ ಪರಮಾತ್ಮ. ಪತಿಯಾಜ್ಞೆಗೆ ವಿರೋಧವಾಗಿ ನಡೆಯುವಳು ಸತಿಯೇ? ಅಲ್ಲ ಪರಮಾತ್ಮ. ಗುರುವಿಗೆ ಎರಡೆಣಿಸುವನು ಶಿಷ್ಯನೇ? ಇಲ್ಲ ಪರಮಾತ್ಮ. ಈಗಿರುವಲ್ಲಿ ನನ್ನಾಜ್ಞೆಗೆ ಪ್ರತಿ ಹೇಳಿದರೆ ನಿನ್ನ ಶ್ರೇಷ್ಠತ್ವವು ಏನಾಯಿತು? ಬದಲುತ್ತರೆಳದೆ ಹೊರಡಬೇಕೈ ನಂದೀಶ್ವರ. ಪರಮಾತ್ಮ, ತಮ್ಮ ಉತ್ತರಕ್ಕೆ ಪ್ರತಿ ಉತ್ತರ ಕೊಡಲು ನಾನು ಶಕ್ತನಲ್ಲ. ನಾನೀಗಲೇ ಹೊರಡುವೆನು. ನಂದೀಶ್ವರ, ಮಹಾದೇವ. ಹೊರಡುವಂತೆ ಸ್ವಲ್ಪ ಕುಳಿತುಕೋ, ಎಲ್ಲರನ್ನೂ ಜೊತೆ ಮಾಡಿ ಕಳಿಸುತ್ತೇನೆ. ಮಗು ವೀರೇಶನೇ, ನನ್ನ ಎದುರಿಗೆ ಬಂದು ನಿಲ್ಲುವನಾಗು.
ನನ್ನನ್ನು ಇಷ್ಟು ಜಾಗ್ರತೆಯಾಗಿ ಕರೆಸಲು ಕಾರಣವೇ? ನಾನು ಯಾವ ಕಾರ್ಯವನ್ನು ಮಾಡಬೇಕು? ಸಿದ್ಧನಿರುವನು ತಂದೆ. ಮಗು ವೀರೇಶನೇ, ತಂದೆ, ನಾರದರು ಹೇಳಿದ ವಾಕ್ಯವನ್ನು ಕೇಳಿದೆಯಾ? ನೀನೀಗಲೇ ದಾರುಣಿಗೋಗಿ ವೀರ ಮಡಿವಾಳಿನಿ ನಾಗುತ್ತ ಕುವರನೆ, ವೀರ ಮಡಿವಾಳಿನಿ ನಾಗುತ್ತ ಕುವರನೆ, ದುರಿತ ಕರ್ಮಿಗಳನ್ನು ತರಿಯುವುದು ಕಂದ, ದುರಿತ ಕರ್ಮಿಗಳನ್ನು ತರಿಯುವುದು ಕಂದ, ಬಾರನ ಕಂದ ಬಾಬಾರನಂದ. ದೊರೆಬಿಚ್ಚಳನನ್ನು ಕರೆಯುತ್ತ ನೀನು, ದೊರೆಬಿಚ್ಚಳನನ್ನು ಕರೆಯುತ್ತ ನೀನು, ಅರುಚದೊಳಿಗೆ ಬರುವುದು ಬೇಗ, ಅರುಚದೊಳಿಗೆ ಬರುವುದು ಬೇಗ, ಬಾರನ ಕಂದ ಬಾಬಾರನಂದ. ಇದು ತಿಳಲೇ ಯೋಯ್. ಮಗು ವೀರೇಶನೇ, ಮಡಿವಾಳ ಮಾಚಯ್ಯನ್ನು ನೆನೆಸಿ ದುರಿತ ಕರ್ಮಿಗಳನ್ನು ತರೆಯುತ್ತಾ ಶ್ರೇಷ್ಠರನ್ನು ಪೊರೆಯುತ್ತಾ ಕಲ್ಯಾಣಪುರದಲ್ಲಿ ಮೆರೆಯುತ್ತಾ ಇರು. ಮುಂದೆ ನಂತರ ಬಲವೆಂದೆನಿಸಿ ಛಲಕಲಿತನಾದ ದೊರೆಬಿಜ್ಜಳನನ್ನು ಸಂಹರಿಸಿ ಬಳಿಕ ಇಲ್ಲಿಗೆ ಬರುವುದು. ಮಗು ವೀರೇಶ, ಬಡ ಬಡ ತಂದೆ ಜಡಿವಿನ ಮುಂದೆ ಪಡಿವಿಗೆ ತೆರಳದಲ್ಲಿ, ಪಡಿವಿಗೆ ತೆರಳದಲ್ಲಿ, ಪಡಿವಿಗೆ ತೆರಳದಲ್ಲಿ. ಮಗು ವೀರೇಶ, ಬಡ ಬಡ ತಂದೆ ಜಡಿವಿನ ಮುಂದೆ ಪಡಿವಿಗೆ ತೆರಳದಲ್ಲಿ, ಪಡಿವಿಗೆ ತೆರಳದಲ್ಲಿ. ಕಡುಪಾಪಿಗನ ಸಿರವಂ ತೆಗೆದು, ಕಡುಪಾಪಿಯನ್ನ ಸಿರವಂ ತೆಗೆದು, ಕಾಲಲ್ಲಿ ಮೆಟ್ಟಿ ಪುಡಿ ಪುಡಿ ಗುಟ್ಟಿ, ಕಾಲಲ್ಲಿ ಮೆಟ್ಟಿ ಪುಡಿ ಪುಡಿ ಗುಟ್ಟಿ, ಹಲ್ಲುಗಳಿಂದಲೇ ಚಂದಾಡುವ, ಹಲ್ಲುಗಳಿಂದಲೇ ಚಂದಾಡುವ, ಹಲ್ಲುಗಳಿಂದಲೇ ಚಂದಾಡುವುದು. ದುಷ್ಟರನ್ನು ಶಿಕ್ಷಿಸುವೆನು, ಶಿಷ್ಟರನ್ನು ರಕ್ಷಿಸುವೆನು, ದುಷ್ಟರನ್ನು ಶಿಕ್ಷಿಸುವೆನು, ಶಿಷ್ಟರನ್ನು ರಕ್ಷಿಸುವೆನು. ಕಾಲಲ್ಲಿ ಮೆಟ್ಟಿ ಪುಡಿ ಪುಡಿ ಗುಟ್ಟಿ, ಕಾಲಲ್ಲಿ ಮೆಟ್ಟಿ ಪುಡಿ ಪುಡಿ ಗುಟ್ಟಿ, ಹಲ್ಲುಗಳಿಂದಲೇ ಚಂದಾಡುವುದು, ಹಲ್ಲುಗಳಿಂದಲೇ ಚಂದಾಡುವುದು, ಹಲ್ಲುಗಳಿಂದಲೇ ಚಂದಾಡುವುದು. ದಕ್ಷಿಣನು ಕೊಂದಾಗಿ ನಿನ್ನನು ದ್ವಂದ್ವವಿಲ್ಲವಿದೆ. ಬಹಳ ಬಂಧನಕ್ಕೆ ಒಳಗೊಂಡಿರುವೆನು ತಂದೆ. ಮಗು ವೀರೇಶ, ಈಗ ನಿಮ್ಮ ಮಾತನ್ನು ಕೇಳಿ ಬಹಳ ಆನಂದವಾಯಿತು. ಹೇಳಿದರೆ ಕೇಳಿ. ಹೇಳುವ ನಾವು ವೀರಭದ್ರ. ಜಯಿಸುವೆ ಜಗವೀಗಲೇ ಸುರಕುಲೆ ಸಮೇತ ಸರಳಗಲೇ, ಜಯಿಸುವೆ ಜಗವೀಗಲೇ. ಬೋತಾಳಿ ಪ್ರಧಾನ ದುರೊಂದರ ದಿಗಂತ ವಸಂತ ಹೊಸಲೋಲನೆ, ದಿಗಂತ ವಸಂತ ಹೊಸಲೋಲನೆ, ಹರಿಗಳ ಕೆಳಗೆ ಸಿರಗಳ ತೆಗೆದು, ಹರಿಗಳ ಕೆಳಗೆ ಸಿರಗಳ ತೆಗೆದು, ಭಲೆ 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 ಜಯಿಸುವೆ 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 ಜಗವೀಗಲೇ. ತಂದೆ ತಂದೆ ಮಗು ವೀರಭದ್ರ, ನಾನೀಗಲೇ ಭೂಲೋಕಕ್ಕೆ ಹೋಗಿ ವೀರ ಗಣಚಾರಿ ಮಡಿವಾಳ ಮಾಚನಾಗಿ ಜನಿಸಿ ಆ
ಎದುರಿಗೆ ಬಂದು ನಿಲ್ಲುವಳಾಗು. ಪ್ರಾಣೇಶ್ವರ, ಇದು ನಮಸ್ಕರಿಸುವೆನು. ಪ್ರಾಣೇಶ್ವರ, ನನ್ನನ್ನು ಕರೆದ ಕಾರಣವೇನು ಸ್ವಾಮಿ? ಗಂಗಾ, ನೀ ಕ್ಷಣವೇ ಧರೆಗೆ ಹೋಗಿ ಕಲ್ಯಾಣ ಪಟ್ಟಣದ ಬಲದೇವ ಮಂತ್ರಿಯ ಮಗಳಾಗಿ ನೀಲಾಂಬಿಕೆ ಎಂಬ ಹೆಸರಿಂದ ಉದ್ಭವಿಸಿ ಬಸವಂಗಿ ಅರಸಿಯಾಗಿ ಪ್ರಮತರಿಗೆ ಅನ್ನೋದಕಗಳಿಂದ ತೃಪ್ತಿಪಡಿಸಿ ದುರಿತವನ್ನು ನಾಶ ಮಾಡಿ ಬರಲು ಹೊರಡಬೇಕು ಮನೋಹರೇ. ಪರಿಪಾಲಾರ್ಥನಾಗಿ ನಾವು ಹುಟ್ಟಿ ಧರ್ಮವನ್ನು ಹೆಚ್ಚಿಸಬೇಕಲ್ಲದೆ ಕರ್ಮವನ್ನು ಹೆಚ್ಚಿಸೋಣವೇ? ಕರ್ಮ ದೂರನೆಂಬ ಹೆಸರನ್ನು ಪಡೆದ ನಾನು ಕರ್ಮವನ್ನು ಹೆಚ್ಚಿಸಿದರೆ ನಾನು ಇದ್ದರೇನು, ನೀನು ಇದ್ದರೇನು? ಪತಿಯ ಮಾತಿನಂತೆ ನಡೆದಿದ್ದರೆ ನಿನ್ನ ಪಾತಿವ್ರತದ ಭಾವವೇ ಹೋಯಿತಲ್ಲವೇ? ಅದನ್ನು ಮರೆತು ಹೊರಡು ಮನೋಹರೇ. ಪ್ರಾಣೇಶ್ವರ, ಸಾಧ್ಯವಿಲ್ಲ ಸ್ವಾಮಿ. ನಾನು ನಿಮ್ಮನ್ನು ಬಿಡಲಾರೆನು, ಪರರಿಗೆ ಸತಿಯಾಗಲಾರೆನು, ಆ ನಂದೀಶ್ವರನಿಗೆ ಸತಿಯಾಗಲಾರೆನು. ನನ್ನನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ.
ಅಧರ್ಮದ ವಿಚಾರವನ್ನು ತಿಳಿದು ಹೇಳುವೆಯಾ ಅಥವಾ ತಿಳಿಯದೇ ಹೇಳುವೆಯಾ? ಈ ದೇಹವು ಸರ್ವತಂತ್ರದಿಂದಾಗಿದ್ದು ಒಂದೇ ಸರ್ವಸ್ವವು ಚೈತನ್ಯವು ಬೇರೆ ಬೇರೆಯಾಗುತ್ತದೆ. ಇದು ಅಥರ್ವಣ ವೇದದ ಶಕ್ತಿಯಾಗೆ ಕಾಣುತ್ತದೆ. ನನ್ನೊಳಗೆ ನಂದೀಶ್ವರನು, ನಂದೀಶ್ವರನೊಳಗೆ ನಾನು ನಾಟ್ಯವಾಡುತ್ತಲೇಹವು. ಸಂಶಯವೇಕೆ? ನಾನು ನೀನು ಎಂಬ ಗರ್ವವೇಕೆ? ಅದನ್ನು ಮರೆತು ಹೊರಡು ಮನೋಹರೇ. ಪ್ರಾಣೇಶ್ವರ, ನಾನು ನಿಮ್ಮೊಡನೆ ಚರ್ಚಿಸಲಾರೆನು. ನಿಮಗೆ ಸಮ್ಮತವಾಗಿ ಕಳುಹಿಸಿದರೆ ನಾನು ಸಮ್ಮತಳಾಗಿ ಹೊರಡುವೆನು. ಪರಮಾತ್ಮ, ಹೊರಡುವೆನು. ಗಂಗಾ, ಆಗಬಹುದು. ಎಲ್ಲರನ್ನೂ ಜೊತೆ ಮಾಡಿ ಕಳಿಸುತ್ತೇನೆ. ಹಾಗೆ ಆಗಲಿ ಸ್ವಲ್ಪ ಸ್ವಾಮಿ. ಕುಳಿತುಕೋ. ನಾರದ, ನಾರದ, ಪರಮೇಶ್ವರ, ನೀನು ಸಹ ಧರೆಗೆ ಹೋಗಿ ಮಂಚಣ್ಣನೆಂಬ ನಾಮಧೇಯದಿಂದ ಉದ್ಭವಿಸಿ ಆ ಅಧಮನಾದ ಬಿಜ್ಜಳನಿಗೆ ಸಾವು ಸಂಭವಿಸುವಂತೆ ಮಾಡಿ ಬಳಿಕ ಇಲ್ಲಿಗೆ ಬರುವುದು. ನಾರದ, ಪರಮೇಶ್ವರ, ನಾನು ಬಂದಿದ್ದು ತಪ್ಪು ಅಥವಾ ಹೇಳಿದ್ದು ತಪ್ಪು? ನಾರದ, ನೀನು ಬಂದದ್ದು ತಪ್ಪಲ್ಲ, ಹೇಳಿದ್ದು ತಪ್ಪಲ್ಲ. ಹಾಗಾದರೆ ನಾನು ಕೇಳಿದ್ದು ತಪ್ಪು. ಪರಮೇಶ್ವರ, ತಾವೇ ತಪ್ಪಿತಸ್ಥರಾದ ಮೇಲೆ ನಮ್ಮಗಳ ಪಾಡೇನು? ಮಾತನಾಡಿದರೆ ಮೋಸ, ಮುನಿದರೆ ಕ್ಲೇಶ, ಮಾಡುವುದಿನ್ನೇನು ಪರಮಾತ್ಮ? ನಾನು ಈಗಲೇ ಹೊರಡುತ್ತೇನೆ. ಆಗಬಹುದು. ಸ್ವಲ್ಪ ಕುಳಿತುಕೋ. ಎಲ್ಲರನ್ನೂ ಜೊತೆ ಮಾಡಿ ಕಳಿಸುತ್ತೇನೆ. ಕೇಳುವುದು ಸಭಾ ಜನರು, ಕೇಳುವುದು ಸಭಾ ಜನರು, ತಾಳುವುದು ಮುದವನ್ನು ಬಾಳಲೋಚನನಾಗಿ ನೀರದಿಯುವುದು. ಪ್ರಭುವಾಗಿ ನಾ ಬರುವೆ, ಪ್ರಭುವಾಗಿ ನಾ ಬರುವೆ. ನಂದಿಯು ಬಸವೇಶನಾಗಲಿ, ಇಳೆಯೋಳ್ ವೀರೇಶ, ವೀರ ಮಡಿವಾಳಿಯಾಗಲಿ, ಗಂಗೆಯು ನೀಲಾಂಬಿಕೆಯಾಗಿ ಹುಟ್ಟಲಿ. ಪ್ರಮತರೆಲ್ಲರೂ, ಪ್ರಮತರೆಲ್ಲರೂ ಲಕ್ಷದ ಮೇಲೆ 96,000 ಗಣಗಳಾಗಲಿ. ಇಳೆಯನ್ನು ಧರಿಸಲೆಲ್ಲರೂ ಹೊರಡಿರಿ ಜವದಿ. ಈ ಸಭೆಯಲ್ಲಿರುವ ಸರ್ವರು ಲಾಲಿಸಬೇಕು. ಭುವಿಯಲ್ಲಿ ಧರ್ಮೋದ್ಧಾರ ಮಾಡಲು ಪ್ರಭುವಾಗಿ ನಾ ಧರೆಗೆ ಬರುವೆ. ನಂದಿಯು ಬಸವೇಶನಾಗಿಯೂ, ಗಂಗೆಯು ನೀಲಾಂಬಿಕೆಯಾಗಿಯೂ, ವೀರಭದ್ರನು ವೀರಮಡಿವಾಳಿಯಾಗಿಯೂ, ನಾರದರು ಮಂಚಣ್ಣನಾಗಿಯೂ, ಪ್ರಮತರೆಲ್ಲರೂ ಲಕ್ಷದ ಮೇಲೆ 96,000 ಗಣಗಳಾಗಿ ಹುಟ್ಟಬೇಕು. ಕರ್ಮವನ್ನು ನಾಶ ಮಾಡಬೇಕು. ಭೂಲೋಕದಲ್ಲಿ ಧರ್ಮವನ್ನು ಹೆಚ್ಚಿಸಬೇಕು. ಇದು ಶಿವನಾಜ್ಞೆ. ತಪ್ಪಕೂಡದು. ತಪ್ಪಿದರೆ ಈಶ್ವರನ ಪಾದಕ್ಕೆ ವಿಷ ಹಾಕಿದಂತೆ. ಇದೇ ಪ್ರಮಾಣವು. ಈಗಾಗಲೇ ದ್ವಾರಪಾಲಕನು ಬಿಜ್ಜಳನಾಗಿ ಹುಟ್ಟಿರುವನು. ಎಲ್ಲರೂ ಜಾಗ್ರತೆಯಾಗಿ ಹೊರಡಿರಿ. ಇಲ್ಲಿರುವ ಸರ್ವರು ಲಾಲಿಸಬೇಕು. ತಾವುಗಳ ಅಬದ್ಧವಾದ ಪ್ರಪಂಚಕ್ಕೆ ಹೊರಡಲು ಸಿದ್ಧರಾಗಿ ಬದ್ಧ ಕಂಕಣಧಾರಿಗಳಾಗಿ ಇರುವೆವು ಅಷ್ಟೇ. ಆದರೆ ಈ ಮುದ್ದು ಶಂಕರನ ಅಡಿದಾವರಗಳನ್ನು ಕಾಣುವ ದಿನ
ಶಿವನನ್ನು ಪೂಜಿಸುವುದು, ಶಿವಸ್ತೋತ್ರ ಮಾಡುವುದು, ಪಂಚಮುಖ ಪಾರ್ವತಿ ಪ್ರಾಣವಲ್ಲಭನಾದ ಆ ಮೃತ್ಯುಂಜಯನ ಆರಾಧನೆಯನ್ನು ಮಾಡುವುದು ಅತಿಶಯೋಕ್ತಿಯೇ ಸರಿ. ಓಹೋ, ಆಗಲೇ ನನ್ನ ಮನೋಹರಿಯಾದ ಮಾದಲಾಂಬಿಕೆಯು ಶಿವ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಿರುವಳು. ನಾನೂ ಸಹ ಅಲ್ಲಿಗೆ ಹೋಗಿ ಶಿವ ಪೂಜೆ ಮಾಡಿ ಶಿವ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುವನು. ನುಡಿ ಮನ ಶಿವ ಗುಣ ಸಂಕೀರ್ತನ ನಿಜ ಪರ ಪಾವನ ನೋಡಿ ಪಾಡುವೆನ. ನುಡಿ ಮನ ಶಿವ ಗುಣ ಸಂಕೀರ್ತನ. ನಾಟ್ಯ ಲೀಲಾ ನಟನ ಲೋಲ ಲೋಲ ನೀನೆ ಬಾವರ ಸಾಲ, ನೀನೆ ಬಾವರ ಸಾಲ. ಕುಣಿಸುವ ಮನ ತಣಿಸುವ, ಕುಣಿಸುವ ಮನ ತಣಿಸುವ ಗಮನೀಯ ಕಾಮಹರ ದೇವ. ನುಡಿ ಮನ ಶಿವಗು ಸಂಕೀರ್ತನ ನಿಜ ಪರ ಪಾವನ ನೋಡಿ ಪಾಡುವೆನ. ನುಡಿ ಮನ ಶಿವಗು ಸಂಕೀರ್ತನ. ನಾದಸಾರ ನಿಗಮಾಕಾರ ನಾದಸಾರ ನಿಗಮಾಕಾರ ನೀನೆ ಗಾನ ವಿಹಾರ, ನೀನೆ ಗಾನ ವಿಹಾರ. ವಚನನಿ ಮೃದು ವಚನನಿ ಮನೋಹರೇ, ವಚನನಿ ಮೃದು ವಚನನಿ ನವರಾಗ ತಾಳಲಯ ಗಾನ. ನುಡಿ ಮನ ಶಿವಗು ಸಂಕೀರ್ತನ ನಿಜ ಪರ ಪಾವನ ನೋಡಿ ಪಾಡುವೆನ. ನುಡಿ ಮನ ಶಿವಗು ಸಂಕೀರ್ತನ. ಮನೋಹರೇ, ನಿತ್ಯವೂ ಶಿವಪೂಜೆಯನ್ನು ಮಾಡುವ ನಮಗೆ ನಮ್ಮ ದನಕನಕ ವಸ್ತುಗಳಿಗೆ ತಕ್ಕನಾದ ಒಬ್ಬ ಪುತ್ರ ಸಂತಾನವಿಲ್ಲದೆ ಆಹೋರಾತ್ರಿ ಚಿಂತಾಗ್ನಿಯೋಳ್ ಬೇಯುವಂತೆ ಆ ಪರಶಿವನು ತಂದೊಡ್ಡಿದಿನಲ್ಲ ಮನೋಹರೇ. ಮನೋಹರೇ, ಈ ರೀತಿ ದುಃಖಿಸಿದರೆ ಮಕ್ಕಳಾಗುವುದೇ? ಮೃಡನ ಅಕ್ಕರೆ ಇದ್ದರೆ ದುಃಖವೆಲ್ಲವೂ ಶಮನವಾಗುವುದು. ನೀವು ಚಿಂತಿಸಬೇಡಿ. ಮನೋಹರೇ, ನೀನು ಹೇಳಿದ ಮಾತು ನನಗೆ ಅರ್ಥವಾಗಲಿಲ್ಲ. ಕಂಡಿನ ಕನಸಲ್ಲಿ ಇವನ ಮೂರುತಿಯನವ. ಮನೋಹರೇ, ಕಂಡಿನ ಕನಸಲ್ಲಿ ಕರುಣಾಕರ ಶಿವನ.
ಶುಭಕರವಾದ ಸ್ವಪ್ನವನ್ನು ಕಂಡಂತಾಯಿತು ಮನೋಹರೇ. ಮನೋಹರ, ಹೇ ಪರ್ಣಪುರೀಶನೇ, ಸ್ವಪ್ನದ ರೀತಿ ಪುತ್ರ ಸಂತಾನವಾದರೆ ಮನೋಹರೇ ಭಜೆಪೆನು ಪೂಜೆಪೆ ಅಜಾಸುರ ವಂದ್ಯನೆ ನಿಜ ಪರ ಕೇರಳಂ ನಿಜದಿಂದ ಮನೋಹರೇ. ಭಜಿಪೆನು ಪೂಜೆಪೆ ಅಜಾಸುರ ವಂದ್ಯನೆ ನಿಜ ಪರ ಕೇರಳಂ ನಿಜದಿಂದ ಸುಜನ ಸುಪುತ್ರರು ನಿಜವಾಗಿ ಆದರೆ ಸುಜನ ಸುಪುತ್ರರು ನಿಜವಾಗಿ ಆದರೆ ಸುಜನ ಸುಪುತ್ರರು ನಿಜವಾಗಿ ಆದರೆ ಸುಜನ ಸುಪುತ್ರರು ನಿಜವಾಗಿ ಆದರೆ ನಿಜದಿಂದಲೇ ನಿನಗಾರ್ಚಿಪೆ ನೈ ಶಿವ. ನಿಜದಿಂದಲೇ ನಿನಗಾರ್ಚಿಪೆ ನೈ ಶಿವ. ಭಜಿಪೆನು ಪೂಜಿಪೆ ಅಜಸುರ ವಂದ್ಯನೆ ನಿಜ ಪರ ಕೇರಳಂ ನಿಜದಿಂದ. ಮನೋಹರೇ ಮನೋಹರೇ ಪರಶಿವನು ನನ್ನಲ್ಲಿ ಕೂಸಾಗಿ ಜನಿಸೋನು ಎಂದು ಆಶೀರ್ವದಿಸಿದನು. ಇದಕ್ಕೆ ನೀವೇನು ಹೇಳಿದ್ರಿ ಪ್ರಾಣೇಶ್ವರ? ಮನೋಹರೇ, ಕನ್ನಡಿಯೊಳಗಿನ ಗಂಟಿಗೂ ಕನಸಿನ ನೆಂಟಿಗೂ ಎಲ್ಲಿಂದೆಲ್ಲಿಂದೆಯ ಸಂಬಂಧ. ಅತಿ ಆಸೆ ಗತಿಗೇಡುವಲ್ಲವೇ ಮನೋಹರೇ? ಮನೋಹರ, ಇದೇನು ಈ ರೀತಿ ಹೇಳುತ್ತಿರುವೆ? ಹೌದು ಮನೋಹರೇ. ಮನೋಹರೇ ಶಿವನನ್ನು ಕನಸಲ್ಲಿ ಕಂಡರೆ ಈ ರೀತಿ ಹಾಡುವುದು ಇದೇನು? ಈ ರೀತಿ ಮಾತನಾಡುತ್ತಿರುವಿರಿ? ಮನೋಹರೇ, ಆ ಶಿವನ ಅಡಿದಾವರಗಳಲ್ಲಿ ನಮ್ಮ ಈ ಶುಭಕರವಾದ ಸ್ವಪ್ನವನ್ನು ಕಂಡಂತಾಯಿತು ಮನೋಹರೇ. ಹೇ ಪರ್ಣಪುರೀಶನೇ, ಈ ನನ್ನ ಸ್ವಪ್ನದ ರೀತಿ ಪುತ್ರ ಸಂತಾನವಾದರೆ ನಿನಗೆ ವಂದನೆ ಅರ್ಚನೆ ನವವಿಧವಾದ ಪೂಜಿಪೆ ಹರನೆ. ಮನೋಹರೇ, ಈ ಶುಭ ಸಂದರ್ಭದಲ್ಲಿ ಆ ಶಿವನನ್ನು ಒಂದು ಸಾರಿ ಪ್ರಾರ್ಥಿಸೋಣ ಮನೋಹರೇ. ಪಾಲಿಸೈವರ ಕಾಲ ಕಂದರ ಲೋಲ ತ್ರಿಪುರ ಸಂಹಾರನೆ ಕಾಲ ಭೈರವ ಕಾಲ ಕಂದರ ಶೂಲಿಯೇ ಕಾಪಾಲಿಯೇ. ಪಾರ್ವತೀಪತೆ ಪಾರುಗಾಣಿಸೋ ಪುತ್ರ ರತ್ನವ ಕರುಣಿಸೋ. ಪಾರ್ವತೀಪತೆ ಪಾರುಗಾಣಿಸೋ ಪುತ್ರ ರತ್ನವ ಕರುಣಿಸೋ. ಕಾಲ ಕಂದರ ಕಾಲ ಭೈರವ ಶೂಲಿಯೇ ಕಾಪಾಲಿಯೇ. ಪಾಲಿಸೈವರ ಕಾಲ ಕಂದರ ಕೋಲೆಯೇ ಕಾಪಾಲಿಯೇ. ಕಾಲ ಕಂದರ ಕಾಲ ಭೈರವ ಶೂಲಿಯೇ ಕಾಪಾಲಿಯೇ. ವಂದಿಪೆವು ಹರ ಇಂದು ಶೇಖರ
ಮಹಾಪ್ರಭು. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಅರನನ್ನು ಸ್ಮರಿಸುತ್ತಾ ಸತ್ಯವಂತರಾಗಿ ಸುಖದಿಂದಿರುವರೆ ಅದನ್ನು ತಿಳಿಸುವನಾಗು. ಅಪ್ಪಣೆ ಮಹಾಪ್ರಭು. ರಾಜ 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 ತೇಜ ಪೂಜ ಭಾವನೆ ರಾಜ 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 ತೇಜ ಪೂಜ ಭಾವನೆ ಮಜದಿನಿತು ಪೇಳ್ವೆ ಕೇಳು ಮಜದಿನಿತು ಪೇಳ್ವೆ ಕೇಳು ಆದಿಶೂರನೆ ರಾಜ ರಾಜ ತೇಜ ಪೂಜ ಭಾವನೆ ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ನೆಮ್ಮದಿಂದಲೇ ಗಮನಿಂದ ಇರುವರಯ್ಯ ಗುಮ್ಮದಿಂದ ಇರುವರಯ್ಯ ನಮ್ಮ ರಾಜ್ಯದೋಳ್ ರಾಜ 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 ತೇಜ ಪೂಜ ಭಾವನೆ ಮಹಾಪ್ರಭು. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸಂಗಮೇಶ್ವರನ ಸ್ಮರಿಸುತ್ತಾ ಸುಖ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿನ್ನಂತಹ ಮಂತ್ರಿಯು ನನ್ನ ಆಸ್ಥಾನದಲ್ಲಿರಬೇಕಾದರೆ ನನ್ನ ರಾಜ್ಯಕ್ಕೂ ನನ್ನ ಪ್ರಜೆಗಳಿಗೂ ಕುಂದು ಕೊರತೆ ಎಂದರೇನು? ನಿನ್ನ ಪೀಠವನ್ನು ನೀನು ಇಲ್ಲಿ ಕುಳಿತುಕೊಳ್ಳುವನಾಗು. ಆಗಲಿ ಮಹಾಪ್ರಭು. ಸೈನ್ಯಾಧೀಕ್ಷರೇ, ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಹುತ್ತಲಿರುತಿಹ ಶತ್ರು ಭೂಪರೋ ಸೈನ್ಯಾಧೀಕ್ಷನೇ. ಪ್ರಭು, ಸುತ್ತಲಿರುತಿಯ ಶತ್ರು ಭೂಪರೋ ಇಂದು ಕಾಣಿಕೆ ಮಾತೆ ಮುಕ್ತಿ ಸೈನ್ಯವ ಮಾತೆ ಪಿಳಿಯುತ್ತೆ ಬಿತ್ತರದಿಂದಲಿ ತತ್ತರಗೊಳಿಪೆ ಬೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧೀಕ್ಷರೇ, ಪ್ರಭು, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರೋದು ತಿಳಿಸುವ ನಾವು. ಅದೇ ಎಂದಿನ ಬದಲ ಅതെಯೋ ಎಂದಿನ ಬದಲ ಮತ್ತ ವೈರಿಗಳ ಚಂಡಾಡಿಸಿ ಬರುವೆನು ರಾಜ. Naya, what you want to put? Let it say Naya.
ಚಂಡ ಚಂಡರಪ್ಪ ಮಂಡೇನ ಕಳಿಸುವ ಚಂಡ ಚಂಡರಪ್ಪ ಮಂಡೇನ ಕಳಿಸುವ ಚಂಡ ಚಂಡ ಬೇಡ ಚಂಡ ಚಂಡ ರುಂಡಗಳ ಕಳಿಸುವೆ ಪುಪ್ಪ ಕಲಿಸೇ ನಯ್ಯೋ ಓಕೆ ಬಾಬನ ಪುಪ್ಪ ಕಲಿಸೇ ನಯ್ಯೋ ಚಂಡ ಚಂಡರಿಗೆಲ್ಲ ಮಂಡೇನ ಕಳಿಸುವ ಚಂಡ ಚಂಡರಪ್ಪ ಮಂಡೇನ ಕಳಿಸುವ ಚಂಡಪ್ಪ ಚಂಡನ ಚಂಡಪ್ಪ ಚಂಡನ ಮತ್ತೆ ಚಂಡಪ್ಪ ಚಂಡನ ಚಂಡಪ್ಪ ಚಂಡನ ರುಂಡಗಳ ಕಸಿವೆ ಪುಪ್ಪ ನೆನೆಸೇನಯ್ಯೋ ಪುಪ್ಪ ನೆನೆಸೇನಯ್ಯೋ ಅನಂತನೇ ಸೈನ್ಯಾಧೀಕ್ಷರೇ, ನಮ್ಮ ಸೈನ್ಯವ ಯಾವ ರೀತಿ ಅಂದ್ರೆ ಎತ್ತುಗಳನ್ನು ನಡಗಿಸಿ ನಮಗೆ ಸೇರಬೇಕಾದ ಕಪ್ಪ ಕಾಳಿಗೆಯನ್ನು ಹೋರಾಟದಿಂದ ತಂದು ಮತ್ತೇನಪ್ಪಣೆ. ಬೇಸ್, ಬಹಳ ಸಂತೋಷ. ನಿನ್ನಂತಹ ಸೈನ್ಯಾಧೀಕ್ಷನು ನಮ್ಮ ಸೈನ್ಯದಲ್ಲಿರಬೇಕಾದರೆ ನನ್ನ ಸೈನ್ಯಕ್ಕೆ ಕುಂದು ಕೊರತೆಯಿಂದರೇನು ನಿನ್ನ ಪೀಠದಲ್ಲಿ ಕುಳಿತುಕೊಳ್ಳುವನ ಪಡೆಯಿಂದಲಾಗಲಿ. ಹಿತವಂತರೇ ನಿಮ್ಮಯ ಹಿತವಾಕ್ಯವ ಹೇಳುತ್ತೆ. ಹಿತವಂತರೇ ನಿಮ್ಮಯ ಹಿತವಾಕ್ಯವ ಹೇಳುತ್ತೆ. ಅತಿಶಯ ಸಂತಸ ಪಡೆಯುವೆ ನಾನು ಹರುಷವ ನಾನಾಂತೆನು ಹರುಷವ ನಾನಾಂತೆನು ಹರುಷವ ನಾನಾಂತೆನು ಮಂತ್ರಿ ಸೈನ್ಯಾಧೀಕ್ಷರೇ, ಧರೆಯಳು ಪ್ರಭುವೆಂಬುದೇ ಪುರವನು ನಾನಾಳುವೆ. ಧರೆಯಳು ಪ್ರಭುವೆಂಬುದೇ ಪುರವನು ನಾನಾಳುವೆ. ವರ ಸಚಿವ ಸೈನ್ಯಾಧಿಪರಿರುವ ತನಕ ಹರ್ಷವ ನಾನಾಂತೆನು ಹರ್ಷವ ನಾನಾಂತೆನು ಹರ್ಷವ ನಾನಾಂತೆನು ಬೇಸ್, ಬಹಳ ಸಂತೋಷ. ನಿನ್ನಂತಹ ಮಂತ್ರಿಯು ಸೈನ್ಯಾಧೀಕ್ಷರು ನಮ್ಮ ರಾಜ್ಯದಲ್ಲಿರಬೇಕಾದರೆ ನಮ್ಮ ರಾಜ್ಯಕ್ಕೂ ನಮ್ಮ ಪ್ರಜೆಗಳಿಗೂ ನಮ್ಮ ಸೈನ್ಯಕ್ಕೂ ಕುಂದು ಕೊರತೆ ಎಂದರೇನು ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳುವರಾಗಿ ಆಗಲೇ ಮಂತ್ರಿ ಸೈನ್ಯಾಧಿಪತ ಕೇಳಿ ಬೇಡ್ಬೇಡ. ಮಂತ್ರಿ ಸೈನ್ಯಾಧಿಪರ ಕೇಳಿ ಬೇಡ್ಬೇಡ. ಮೆರವ ಈ ಕಲ್ಯಾಣ ಪುರವ 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 ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು ಧರೆಯೊಳಗೆ ಇರಿದೆ ನಿಪ ತೆರದು ಧರೆಯೊಳಗೆ ಇರಿದ ನಿಪ ತೆರದು ಮಾಡಬೇಕೈ ಅದನ 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 ಮಂತ್ರಿ ಸೈನ್ಯಾಧಿಪರೇ ಕೇಳಿ ಮಹಾಪ್ರಭು, ನಮ್ಮ ಕಲ್ಯಾಣಪುರವನ್ನು
ಸೃಷ್ಟಿಯ ಮೇಲೆ ಶ್ರೇಷ್ಠವೆನೆಪ್ಪ ತೆರೆದೋಳ್ ಮಾಡಬೇಕು. ನಾಳಿನ ಸಭೆಯಲ್ಲಿ ಆಲೋಚಿಸೋಣ. ನೀವಿನ್ನು ಹೊರಡುವರಾಗಿ.